ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ, ಸಿದ್ದೇಶ್ವರ ಸ್ವಾಮೀಜಿಯವರ ಭಾಷ್ಯ, ಸಂಸಾರ ಹೇಯಸ್ಥಳಕ್ಕೆ ಸಂಬಂಧಪಟ್ಟಂತ ವಿಚಾರ ಮುಂದುವರಿತಾ ಇದೆ. 13ನೇ ಶ್ಲೋಕ. ನಿತ್ಯಾನಂದ ಚಿದಾಕಾರಮಾತ್ಮ ತತ್ವಂ ವಿಹಾಯಕಂ ವಿವೇಕಿ ರಮತೆ ದೇಹೇ ನಶ್ವರೇ ದುಃಖಭಾಜನೆ. ಈ ದೇಹ ಎಷ್ಟು ಅಮಂಗಲವಾದ ಪದಾರ್ಥಗಳನ್ನು ಹೊಂದಿ ನಮಗೆ ಮೋಸ ಮಾಡ್ತಾ ಇದೆ. ಬಹಳ ಪವಿತ್ರ, ಬಹಳ ಚಲೋ ಅನ್ನಂಗ ಅದ ಅದು ದೇಹ. ಅದರದು ಸ್ವರೂಪ ತಿಳ್ಕೊಂಡು ಈಗ ಮುಂದೇನು ಹೇಳ್ತಾರ, ಅದು ಎದಕ್ಕೆ ಹೇಳಕತ್ತೀವಿ? ದೇಹಕ್ಕ ಬೈಬೇಕು ಅಥವಾ ದೇಹಕ್ಕೆ ನಿಂದೆ ಮಾಡ್ಬೇಕಂತಲ್ಲ. ಯಾವ ಉದ್ದೇಶಕ್ಕೆ ದೇಹದ ಬಗ್ಗೆ ಈ ರೀತಿ ಏನೇನು ಹೇಳ್ತಾರೆ ಅವರು? ಶುಕ್ಲ ಶೋಣಿತದಿಂದ ಉತ್ಪತ್ತಿಯಾದದ್ದು ಸಪ್ತಧಾತುವಿನ ನರಕ, ಪಾಪ ಮಾಡ್ಲಿಕ್ಕೆ ಹಚ್ಚುತ್ತದ, ಎಲುವಿನ ಹಂಜರ, ಕರುಳಿನ ಜಾಳಗೆ, ಅಮೆದ್ಯದ ಹುತ್ತ, ಮೂತ್ರದ ಬಾವಿ ಅಂತ ಏನೆಲ್ಲ ಬರಿತೀವಲ್ಲ, ಇದು ಎದಕ್ಕಂತಂದ್ರೆ ದೇಹದ ಮೇಲೆ ವಿರುದ್ಧ ಮಾಡುವುದಕ್ಕ, ದೇಹಕ್ಕೆ ದ್ವೇಷ ಮಾಡೋದಕ್ಕಲ್ಲ, ಆತ್ಮದ ಮೇಲೆ ನಿಷ್ಠೆ ಹೆಚ್ಚು ಮಾಡುವ ಉದ್ದೇಶದಿಂದ ದೇಹವನ್ನ ನಿಂದೆ ಮಾಡ್ತಾರೆ. ಒಳಗಿರುವ ಆತ್ಮಚೇತನದ ಬಗ್ಗೆ ನಿಷ್ಠೆ ಹೆಚ್ಚಿಸುವ ಉದ್ದೇಶ, ಮತ್ತಿನ್ನೇನಿಲ್ಲ. ದೇಹಕ್ಕೆ ನಿಂದೆ ಮಾಡಿ ಅದನ್ನೇನು ಎಲ್ಲಿ ಒಗೆದಿಲ್ಲ. ದೇಹ ಇಲ್ಲಂದ್ರೆ ಆತ್ಮ ತಿಳ್ಕೊಳಕ್ ಆಗಂಗಿಲ್ಲ. ಆದ್ರ ದೇಹನೇ ಆತ್ಮ ಅನ್ನಂಗ ಗೌರವಿಸಬೇಡ್ರಿ. ಆತ್ಮ ಇದ್ದದಕ್ಕೆ ದೇಹ ಕೆಲಸ ಮಾಡ್ಲಕ್ಕತ್ತದ. ಆತ್ಮ ಇಲ್ಲ ಅಂದ್ರೆ ದೇಹನೇ ಕೆಲಸ ಮಾಡಂಗಿಲ್ಲ. ಅದಕ್ಕೆ ಆತ್ಮ ಶಾಶ್ವತ, ಆನಂದ ಘನ. ಆತ್ಮ ಏನದ? ಆನಂದ ಘನ. ಘನ ಅಂತಂದ್ರೆ ಅದಕ್ಕಿಂತ ಬಹಳ ಮತ್ತೊಂದು ಏನು ಇಲ್ಲ ಅಂತ. ಅದಕ್ಕೆ ಘನ ಅಂತಾರ. ಅದೇ ಅಲ್ಟಿಮೇಟ್. ಆತ್ಮನೇ ಆನಂದ ಘನ. ಅತ್ಯಂತ ಅಂತಿರಲ್ಲ, ಅದೇ ಅದು ಆನಂದ ಘನ. ಹಾಗೂ ಜ್ಞಾನ ಸ್ವರೂಪ. ಅದರಿಂದ ಜ್ಞಾನ ಉಂಟಾಗ್ತದ. ಆತ್ಮ ಶಾಶ್ವತ ಮತ್ತ ಆನಂದಘನ, ಜ್ಞಾನ ಸ್ವರೂಪ. ಆತ್ಮ ಅಂದ್ರೆ ಏನು, ಏನಂತ ಕೇಳ್ತಿರ್ತೀರಿ, ಇಲ್ಲಿ ಹೇಳ್ತಿರ್ತೀವಲ್ಲ, ಬರ್ಕೋತಿರ್ಬೇಕು. ಅದು ಶಾಶ್ವತ, ಆತ್ಮ ಶಾಶ್ವತ. ದೇಹ ಹೆಂಗದದು? ದೇಹ ಶಾಶ್ವತದ ಹೆಂಗದು? ಅಶಾಶ್ವತ. ಆತ್ಮ ಮತ್ತು ದೇಹವನ್ನ ಬೇರ್ಪಡಿಸಿ ಹೇಳಕತ್ತಾರಿಲ್ಲಿ. ನಿತ್ಯ ಆನಂದ ಚಿದಾಕಾರಂ ಆತ್ಮಂ ತತ್ವಂ ವಿಹಾಯಕಂ ವಿವೇಕಿ ರಮತೆ ದೇಹೇ ನಶ್ವರೇ ದುಃಖಭಾಜನೆ. ಅಂದ್ರೇನು? ಆತ್ಮ ಶಾಶ್ವತ, ಆನಂದಘನ, ಜ್ಞಾನ ಸ್ವರೂಪ. ದೇಹ ಹೆಂಗದ? ಅದರ ಅಪೋಸಿಟ್. ದೇಹ ಅಶಾಶ್ವತ ಮತ್ತೆ ದುಃಖ ರೂಪ, ಮತ್ತದು ಜ್ಞಾನ ಸ್ವರೂಪ ಇಲ್ಲದು, ಜಡ. ದೇಹಕ್ಕ ನಾನು ಯಾರಂತ ಗೊತ್ತದೇನ? ಅದಕ್ಕೆ ತಾನು ದೇಹ ಅಂತ ಗೊತ್ತದ. ನಿಮ್ ಕಣ್ಣಿಗೆ ನಾನು ಕಣ್ಣು ಅಂತ ಗೊತ್ತದ, ನಿಮ್ ಕೈಗೆ ನಾನು ಕೈ ಅಂತ ಗೊತ್ತದ, ಕಾಲಿಗೆ ನಾ ಕಾಲು ಅದೀನಿ ಅಂತ ಅದಕ್ಕೇನಾರ ಗೊತ್ತದೇನು? ದೇಹಕ್ಕ ನಾ ದೇಹ ಅದೀನಿ ಅಂತ ಏನಾರ ಗೊತ್ತದೇನು? ನಿಮ್ಮ ದೇಹಕ್ಕೆ ಏನಾರ ಪ್ರಜ್ಞೆ ಆದೇನು? ನಾನು ದೇಹ ಅಂತೇಳಿ ಅದಕ್ಕೆ ಏನಾರ ತಿಳುವಳಿಕೆ ಆದೇನು ದೇಹಕ್ಕ? ಆದ್ರ ಆತ್ಮಕ್ಕದ. ನಾ ಆತ್ಮ ಚೈತನ್ಯ, ನಾ ಸಚ್ಚಿದಾನ ಅಂತೇಳಿ ಆತ್ಮಕ್ಕದ, ದೇಹಕ್ಕ ಇಲ್ಲ. ಅದು ನಾನು ದೇಹ ಅನ್ನೋದು ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಏನಾಯ್ತು? ಸ್ವಪ್ರಜ್ಞೆನೂ ಇಲ್ಲ. ಮತ್ತ ನೀವಂತೀರಿದು ನನ್ನ ದೇಹ ಅಂತ. ಮತ್ತ ನಾನು ನಿನ್ನ ದೇಹ ಅಂತ ಎಂದರೆ ಅಂದದೇನದು? ನಿಮ್ಮ ಕೈಯ, ನಿಮ್ಮ ಕಾಲು, ನಿಮ್ಮ ಕಣ್ಣು, ನಾನು ನಿಮ್ಮ ಕಿವಿ ಅದೀನಿ, ನಿಮ್ಮ ಮೂಗದೀನಿ ಅಂತ ಅದೇನಾರ ಅಂದದೇನು? ಯಾರ ಕೈಯ, ಯಾರ ಕಾಲು, ಯಾರ ಕಣ್ಣು, ಯಾರ ಮೂಗು ಅನ್ನೋದು ಅದಕ್ಕೇನು ಗೊತ್ತಿಲ್ಲ.
ತಾನೇನದ ಅನ್ನೋದನ್ನು ಗೊತ್ತಿಲ್ಲ, ಯಾರ ಪೈಕಿ ಅದೇನೆ ಅಂತನೂ ಗೊತ್ತಿಲ್ಲ. ಅದಕ್ಕೆ ಹಿಂಗಿದ್ದದಕ್ಕೆ ಅದಕ್ಕೇನಂತಾರ ಜಡ ಜಡ ಅಂತಾರ. ಆತ್ಮ ಚೈತನ್ಯ ತಾನೇನ ಆದ ಅಂತನೂ ಗೊತ್ತದ, ಮತ್ತ ಎಲ್ಲವನ್ನು ಬಲ್ಲಂತ ಶಕ್ತಿ ಅದಕ್ಕೆ. ಹಿಂಗಾಗಿ ಅದಕ್ಕೆ ಚೇತನ ಅಂತಾರ. ಜ್ಞಾನ ಸ್ವರೂಪ, ಚೇತನ ಸ್ವರೂಪ, ದೇಹ ಜಡ ಸ್ವರೂಪ, ದೇಹ ದುಃಖ ಸ್ವರೂಪ, ದೇಹ ಅಶಾಶ್ವತ. ಆತ್ಮನನ್ನು ಮರೆತು, ಅಂತ ಒಂದು ಆತ್ಮವನ್ನ ಮರೆತು ಕೀಳು ದೇಹದಲ್ಲಿ ಅವಿರತಿ ತಾಳರು. ಬಲ್ಲವರು ಜ್ಞಾನಿಗಳು ಅಂತೇನಿರ್ತಾರಲ್ಲ, ಅವರು ಏನ್ ಮಾಡ್ತಾರ, ಆತ್ಮನನ್ನು ಮರೆಯಂಗಿಲ್ಲ. ಬಲ್ಲವರು ಆತ್ಮನನ್ನು ಮರೆತು ಕೀಳು ದೇಹದಲ್ಲಿ ಅವಿರತಿ ತಾಳರು. ಈ ವಾಕ್ಯ ಸಾಧನೆಗೆ ಸಂಬಂಧಪಟ್ಟದ್ದು. ಬಲ್ಲವರು ಆತ್ಮನನ್ನು ಮರೆತು ಕೀಳು ದೇಹದಲ್ಲಿ ಅಭಿರತಿ ತಾಳರು. ಅಂದ್ರ ದೇಹದಲ್ಲಿ ಅಭಿಮಾನ ತಾಳಿ ದೇಹ ನಾನು ನನ್ನದು ಅಂತ ಏನಂತೀವಲ್ಲ, ಅದೇ ಅಭಿರತಿ. ಅಂಥದ್ದು ಯಾರಿಗೆ ಅನ್ಸಂಗಿಲ್ಲ ಅಂತಂದ್ರ ಬಲ್ಲವರಿಗೆ, ಜ್ಞಾನಿಗಳಿಗೆ. ಅಜ್ಞಾನಿಗಳಿಗೆ ಏನಾಗ್ತದ, ಆತ್ಮವನ್ನ ಮರೆತು ದೇಹದಲ್ಲಿ ಅಭಿರತಿ ತಾಳ್ತಾರೆ. ಅಭಿರತಿ ಅಂತಂದ್ರ ವಿಷಯ ಭೋಗ ಆಸಕ್ತಿ, ಇನ್ನ ಬೇಕಂತಿರ್ತದಲ್ಲ, ಅದೇ. ಅವರು ಅಪವಿತ್ರ ದೇಹದಲ್ಲಿದ್ದೇ ಪವಿತ್ರತಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಅಪವಿತ್ರವಾದ ದೇಹದೊಳಗಿದ್ದು ಪವಿತ್ರವಾದ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಯಾರು? ಬಲ್ಲವರು, ಜ್ಞಾನಿಗಳು, ಬಲ್ಲವರು, ಸತ್ಯದರ್ಶಿಗಳು, ಅನುಭಾವಿಗಳು. ಇವ್ರು ಯಾರು? ಪಾಮರರು, ತಿಳಿಲಾರ್ದಂತ ದಡ್ಡರು ಏನ್ ಮಾಡ್ತಿರ್ತಾರ, ಅವ್ರೇನ್ ಮಾಡ್ತಿರ್ತಾರ, ತಿಳಿಲಾರ್ದವ್ರು ಏನ್ ಮಾಡ್ತಿರ್ತಾರೆ, ಅಪವಿತ್ರ ದೇಹದಲ್ಲಿದ್ದೇ ಅದೇ ಪವಿತ್ರ ಅಂತ ತಿಳ್ಕೊಂಡಿರ್ತಾರೆ. ಅಷ್ಟೇ, ಅದೇ ದೊಡ್ಡದಂತ ತಿಳ್ಕೊಂಡಿರ್ತಾರೆ. ದೈವಿ ಸ್ವಾತಂತ್ರ್ಯ ಅನುಭವಿಸುತ್ತಾರೆ. ತಾನು ಸ್ವತಂತ್ರ, ಈ ದೇಹದ ಮ್ಯಾಲ ನಾನು ಡಿಪೆಂಡ್ ಇಲ್ಲ ಅಂತೇಳಿ ಸ್ವಾತಂತ್ರ್ಯ ಅನುಭವಿಸ್ತಾರೆ. ದೇಹದ ಮೇಲೆ ನಾನು ಅವಲಂಬಿಸಿಲ್ಲ ಅಂತೇಳಿ ಸ್ವಾತಂತ್ರ್ಯ ಅನುಭವಿಸ್ತಾರೆ. ಅವರು ಅಪವಿತ್ರ ದೇಹದಲ್ಲಿದ್ದೇ ಪವಿತ್ರತಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ, ದೈವಿ ಸ್ವಾತಂತ್ರ್ಯ ಅನುಭವಿಸುತ್ತಾರೆ. ಆತ್ಮ ಸ್ವತಂತ್ರದ ಏನ್ ಪರತಂತ್ರದ? ನಿಮ್ ದೇಹ ಆದಂತ ಆತ್ಮ ಆದೋ, ಏನ ಆತ್ಮ ಆದಂತ ದೇಹ ಆದೋ? ಸ್ವತಂತ್ರದು. ಈ ಫ್ರೀಡಮ್ ಎಂಜಾಯ್ ಮಾಡ್ತಾರ ಅವರು. ಪರತಂತ್ರ ಇಲ್ಲದ ಆತ್ಮ, ದೇಹ ಇಲ್ಲ ಅಂದ್ರೂ ಆತ್ಮಕ್ಕೆ ಏನು ಫರಕ್ ಬೀಳಂಗಿಲ್ಲ. ಅವರು ಅಪವಿತ್ರ ದೇಹದಲ್ಲಿ ಇದ್ದೇ ಪವಿತ್ರತಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ, ದೈವಿ ಸ್ವಾತಂತ್ರ್ಯ ಅನುಭವಿಸುತ್ತಾರೆ. ಯಾವ ಮನುಷ್ಯನು ಆತ್ಮನಲ್ಲಿ ಪ್ರೀತಿಯುಳ್ಳವನೋ, ಆತ್ಮನಲ್ಲಿ ತೃಪ್ತಿ ಉಳ್ಳವನೋ, ಹಾಗೂ ಆತ್ಮನಲ್ಲಿಯೇ ಸಂತುಷ್ಟಿ ಉಳ್ಳವನೋ, ಅವನಿಗೆ ಮಾಡಬೇಕಾದ ಕರ್ತವ್ಯ ಈ ಜಗತ್ತಿನಲ್ಲಿ ಏನೇನು ಇಲ್ಲ. ಯಾವನಿಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ ಅಂದ್ರ ಆ ಮನುಷ್ಯ ಹುಟ್ಟಿ ಬಂದದ್ದು ಅದರ ಸಲುವಾಗಿ ಬಂದನ. ಮತ್ತ ಅದನ್ನೇ ಅವ ಮಾಡಿದ ಮೇಲೆ ಉಳಿದದ್ದು ಅವ ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾರು ಹೇಳರಿ ಮಾತ? ಭಗವದ್ಗೀತಾ 3ನೇ ಅಧ್ಯಾಯ 17ನೇ ಶ್ಲೋಕ. ಯಸ್ತ್ವಾತ್ಮ ರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ನೋಡ್ರಿ ಎಷ್ಟು ಚಂದ. ಏನು ಮಾಡೋದೇ ಬೇಕಾಗಿಲ್ಲ, ನೋ ಡ್ಯೂಟಿ ಅಟ್ ಆಲ್.
ಅದೊಂದು ಸಾಧನೆ ಮಾಡ್ರಿ, ಉಳಿದದ್ದೆಲ್ಲ ತಾನೇ ಆಟೋಮೆಟಿಕ್ ಆಗ್ತದ. ನಾವೇನು ಮಾಡೋದು ಬೇಕಾಗಿಲ್ಲ. ನೀವು ಪರಮಾತ್ಮ ಆದ್ರಿ ಅಂತಂದ್ರ ಈಶ್ವರ ನಿಮ್ಮ ಸೇವಕ ಆಗ್ತಾನ. ನೀವು ಜೀವಾತ್ಮ ಆದ್ರಿ ಅಂತಂದ್ರ ಈಶ್ವರ ನಿಮ್ಮ ಮಾಲೀಕ ಆಗ್ತಾನ. ಜೀವ ಆದ್ರಿ ಅಂದ್ರೆ ಈಶ್ವರ ಅದು ಕೊಡಪ್ಪ, ಇದು ಕೊಡಪ್ಪ, ಅದು ಮಾಡಪ್ಪ, ಇದು ಮಾಡಪ್ಪ ಅಂತ ಬೇಡ್ಕೊತ್ ಕುಂದಿರ್ತೀರಿ. ನೀವು ಆತ್ಮಸ್ವರೂಪ ಸಾಧನೆ ಮಾಡಿಬಿಟ್ರಿ ಅಂತಂದ್ರೆ ಈಶ್ವರ ನಿಮ್ಮ ಸೇವಕನಾಗಿ ಏನೂ ಕರ್ತವ್ಯ ಮಾಡೋದು ನಿಮಗಿಲ್ಲ. ಈಶ್ವರನೇ ನಿಮ್ಮ ಎಲ್ಲ ಸೇವೆ ಮಾಡ್ತಾನೆ. ಎಲ್ಲ ಈಶ್ವರನೇ ಎಲ್ಲ ಸೇವೆ ಮಾಡ್ತಾನೆ. ಎಲ್ಲ ಅವನು ನೋಡ್ಕೊತ. ಹೆಂಗ್ ಮಾಡ್ತೀರಿ? ತಾನೇ ಮಾಡ್ತಾನ. ನೀವು ಹೆಂಗ ಆತ್ಮಸ್ವರೂಪ ಸಾಧನೆ ಮಾಡ್ತೀರಿ ಹಂಗಂಗ ಅವನಿಗೆ ಏನಾಗ್ತದ, ಈ ವ್ಯಕ್ತಿ ಘನವಾದ ವ್ಯಕ್ತಿ, ಈತ ಈ ಸಂಸಾರದಲ್ಲಿ ಏನ್ ಮಾಡ್ಯಾನ, ಉಪೇಕ್ಷೆ ಮಾಡಿ ಪರಮಾರ್ಥದಲ್ಲಿ ಅಪೇಕ್ಷೆ ಉಳ್ಳವನಾಗ್ಯಾನ. ಹಿಂಗಾಗಿ ಅವನ ಸಂಸಾರದ ಕೊರತೆ ಕೊರಗುಗಳು ಅವನಿಗೆ ಬಾಧಿಸಲಾರ್ದಂಗ ನೋಡ್ಕೋಬೇಕಾಗಿದ್ದು ನನ್ನ ಜವಾಬ್ದಾರಿ ಅಂತೇಳಿ ಈಶ್ವರನ ನಿಮ್ಗೇನು ಕಡಿಮೆ ಬೀಳದಂಗೆ ನೋಡ್ಕೋತ. ಅಷ್ಟು ವ್ಯವಸ್ಥೆ ಅದ ಇದೆ. ಅದಕ್ಕೆ ಯಾವ ಮನುಷ್ಯ ಆತ್ಮನಲ್ಲಿ ಪ್ರೀತಿ ಉಳ್ಳವನೋ, ಆತ್ಮನಲ್ಲಿ ತೃಪ್ತಿ ಉಳ್ಳವನೋ, ಆತ್ಮನಲ್ಲಿ ಸಂತುಷ್ಟಿ ಉಳ್ಳವನೋ ಅವನಿಗೆ ಮಾಡಬೇಕಾದ ಕರ್ತವ್ಯವೇ ಇಲ್ಲ. ಏನಪ್ಪ ಹೆಂಗಿರ್ತಾನ? ಈ ರೀತಿ ಆತ್ಮದೊಳಗೆ ಸಂತೋಷವಾಗಿರೋವನ ಲಕ್ಷಣ ಹೆಂಗಿರ್ತದ ಅಂತಂದ್ರ, ವನದ ಕೋಗಿಲೆ ಮನೆಗೆ ಬಂದರೆ ತನ್ನ ವನವ ನೆನೆವುದ ಮಾಡಬಹುದೇ? ಒಂದು ಕೋಗಿಲೆಯನ್ನ ತಂದು ಮನೆಯೊಳಗೆ ನೀವು ಪಂಜರದಾಗ ಹಾಕಿದ್ರಿ ಅಂತಂದ್ರ ಅದು ತನ್ನ ವನದೊಳಗಿರುವಂತ ಸ್ವಾತಂತ್ರ್ಯವನ್ನ ನೆನೆಸಿಕೊಳ್ಳಾರ್ದೆ ಇರ್ತದೆ ಅನ್ನೋದು. ಮಲೆಯ ಗಜವು ಮನೆಗೆ ಬಂದರೆ ತನ್ನ ಮಲೆಯ ನೆನೆಯುವುದು ಮಾಡಬಹುದೇ? ಅರಣ್ಯದೊಳಗ, ಬೆಟ್ಟದಾಗ, ಗುಡ್ಡದಾಗ ಸ್ವತಂತ್ರವಾಗಿ ಅಡ್ಡಾಡುವ ಆನೆಗೆ ತಂದು ನೀವು ಮನೆಗೆ ಕಟ್ಟಿ ಹಾಕಿದ್ರಿ ಅಂತಂದ್ರ ಅದು ತನ್ನ ಅರಣ್ಯ, ತನ್ನ ಸ್ವಾತಂತ್ರ್ಯ ಅದನ್ನ ಅದೇನರೇ ಮರಿತದೆ ಅನ್ನೋದು ಅದನ್ನ ನೆನೆಸ್ತದ. ಗಂಡನ ಮನೆಗೆ ಬಂದ ಹೆಣ್ಮಗಳು ತವ್ರ ಮನೆ ನೆನೆಸ್ತಾಳ ಇಲ್ಲ? ಬಿಟ್ಟು ಬಂದಿನಿ ಬಹಳ ಚಲೋ ಆಯ್ತಂತ ಹೇಳಿ ಮರಿತಾಳ. ಅದಕ್ಕೆ ಕೂಡಲ ಸಂಗನ ಶರಣರು ಮರೆತು ಮರ್ತಕ್ಕೆ ಬಂದರೆ, ಅವ್ರೇನೋ ಮರವಿಲಿ ಅಂತ ಮರ್ತಕ್ಕೆ ಬಂದರ, ತಮ್ಮ ಆದಿ ಮಧ್ಯ ಅಂತರಂಗದಲ್ಲಿರುವ ಲಿಂಗವ ನೆನೆಯುವುದ ಮಾಡಬರೇ. ಆದಿ ಮಧ್ಯ ಅಂತ್ಯ ಎಲ್ಲಾ ಕಡೆ ಆ ಲಿಂಗಯ್ಯ ಇದ್ದದ್ದನ್ನೇ ಮರಿತಾರೇನವರು ಅಂತ ಕೇಳಕತ್ತಾರ. ಶರಣರು ಜಾಗೃತ ಪ್ರಜ್ಞರು ದೇಹ ಧಾರಣ ಮಾಡಿ ಈ ಲೋಕದಲ್ಲೇ ವಾಸಿಸುತ್ತಿದ್ದರೂ ಅವರ ಮನಸ್ಸು ಪರಮಾತ್ಮನತ್ತ, ಅವರ ಭಾವ ಆತ್ಮಲೀನ, ಅವರದು ಪೂರ್ಣ ನಿರ್ಲಿಪ್ತ ಜೀವನ. ಶರಣರಂದ್ರೆ ಹಿಂಗಿರ್ತಾರೆ. ಎಷ್ಟು ಚಂದ ಶಬ್ದಗಳವ ನೋಡ್ರಿ. ಶರಣರು ಜಾಗೃತ ಪ್ರಜ್ಞರು ದೇಹ ಧಾರಣ ಮಾಡಿ ಈ ಲೋಕದಲ್ಲಿ ವಾಸಿಸುತ್ತಿದ್ದರೂ ಅವರ ಮನಸ್ಸು ಪರಮಾತ್ಮನತ್ತ, ಅವರ ಭಾವ ಆತ್ಮಲೀನ, ಅವರದು ಪೂರ್ಣ ನಿರ್ಲಿಪ್ತ ಜೀವನ. ಏನು ನಿರ್ಲಿಪ್ತ ಜೀವನದ ಬಗ್ಗೆ ಸ್ವಲ್ಪ ಅರ್ಥ. ನಿರ್ಲಿಪ್ತ ಜೀವನ ಅಂತಂದ್ರ ಸಂಸಾರದಾಗೆ ಇದ್ರೂ ಸಹಿತ ಅದಕ್ಕೆ ಅಂಟುಕೊಳ್ಳಾರ್ದಂಗಿರ್ತಾರ. ಅಂಟುಕೊಂಡಿಲ್ಲ. ಅಲ್ಲಿ ಆಗುವ ಹೋಗುವ ಬಾಧೆಗಳಿಗೆ ಅವ್ರದ್ದು ಏನೂ ಸ್ಪಂದನೆಗಳಿರಂಗಿಲ್ಲ. ಅವರು ಲಕ್ಷ್ಯ ಎಲ್ಲ ತಮ್ಮ ಆತ್ಮದ ಕಡೆ ಇರ್ತು.
ಅಂತರಂಗದಲ್ಲಿರುವ ಆತ್ಮನೇ ಏನದನ ಪಿಂಡಾಂಡ ಬ್ರಹ್ಮಾಂಡ ಬ್ರಹ್ಮಾಂಡಾತೀತ ಘಟಾಕಾಶ ಮಠಾಕಾಶ ಮಹಾಕಾಶ ಎಲ್ಲ ಕಡೆ ಅವರ ಆತ್ಮವನ್ನೇ ನೋಡ್ತಾ ಇರ್ತಾರೆ. ಹೆಂಗ್ ಮಾಡ್ಬೇಕು? ಆತ್ಮದ ಕಡೆ ಲಕ್ಷ್ಯ ಇಲ್ಲ ಅಂದ್ರ ಲಕ್ಷ್ಯ ಎದ್ರ ಮೇಲೆ ಹೋಗ್ತದ? ಅನಾತ್ಮದ ಮೇಲೆ ಹೋಗ್ಬಿಡ್ತದೆ. ಅನಾತ್ಮದ ಲಕ್ಷ್ಯ ಬಂತು ಅಂದ್ರೆ ಸಂಬಂಧ ಮತ್ತು ಸಂಪತ್ತುಗಳದು ಕಾಡಾಟ ಚಾಲು. ಅನಾತ್ಮಗಳಿಂದ ತೆಗೆದು ಆತ್ಮದತ್ತ ನಾವು ಲಕ್ಷ್ಯ ಹರಿಸಿಬಿಟ್ಟೆವು ಅಂತಂದ್ರೆ ಅವುದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು. ನಿರ್ಲಿಪ್ತ ಹೆಂಡತಿ ಮಕ್ಕಳು ಅಂತ ಒಂದು ಸ್ವಲ್ಪ ಅಭಿಮಾನ ಅದ ಏನ್ ನೋಡ ಅವನಿಗೆ ಅಂತ. ನಮ್ಮ ಮನೆಗೆ ಹಂಗೆ ಅಂತಿರ್ತಾರೆ. ಅಭಿಮಾನ ತಗೊಂಡು ಏನ್ ಬೆಂಕಿ ಹಚ್ಚಬೇಕು, ನಿಮ್ಗೆ ಏನ್ ಕರ್ತವ್ಯ, ಏನ್ ಕೆಲಸ ಮಾಡಬೇಕು, ಯಾವ್ದೇನ್ ನಿಂತದೇನಂತ ಕೇಳ್ತೇವೆ. ಎಲ್ಲ ಕೆಲಸಗಳು ನಡೆವ. ಮಗಳ ಮದುವೆಗೆ ಎಲ್ಲಿ ಹೋಗಿಲ್ಲ, ಬಂದಿಲ್ಲ, ಕುಂತಲೇ ಆಯ್ತು. ನಮ್ ಕ್ಲಾಸ್ಮೇಟ್ಗಳು ಅಪ್ಪದೇರು ಬೆಂಗಳೂರಾಗ ಬಂದು ಅಡ್ಡಾಡಿ ಪ್ಲಾಟ್ ಹುಡುಕಾಡಿ ಕೊಡ್ತಾರ, ಮನಿ ಹುಡುಕಾಡಿ ಕೊಡ್ತಾರ. ನೀ ನೋಡಿದ್ರ ರಾಯಚೂರು ಬಿಟ್ಟು ಬರಂಗೇ ಇಲ್ಲ, ಅಲ್ಲೇ ಕೂತಿದಿ ಅಂತ ನಮ್ಮ ಮಗ ಬೈತಾ ಇರ್ತಾರ. ನಾ ಇಲ್ಲೇ ಅದೀನಿ, ಅಲ್ಲಿ ಅದೀನಿ, ಎಲ್ಲ ಕಡೆ ಅದೀನಿ. ಅಲ್ಲೇ ತಮ್ಮ ನಿನ್ ಕೆಲಸ ಅಲ್ಲೇ, ನಾ ಇಲ್ಲೇ ಕೂತಲ್ಲೇ ನಿನ್ ಕೆಲಸ ಎಲ್ಲ ಅಲ್ಲಿ ಚಲೋ ಆಗ್ತದೆ, ಎಲ್ಲ ಚಲೋ ಆಯ್ತು. ಏನ್ ಕಡಿಮೆ ಬಿದ್ದು ಏನಾಗತ್ತ? ಓಡಾಡಿ ಮಾಡಿದ್ರೆ ಏನಾಗದ? ನಮ್ ಕರ್ತವ್ಯನೇ ಇಲ್ಲ ಅಲ್ಲಿ ಮಾಡ್ಲಿಕ್ಕೆ. ಎಲ್ಲ ತಾವು ಆತಿರ್ತಾವ. ನಮ್ದೇನ್ ಕರ್ತವ್ಯ ಅದ ಅಲ್ಲಿ ಹೋಗಿ? ಯಾರು ಆತ್ಮಜ್ಞಾನಿಗಳಾತರ ಅವರ ಭಾರ ಈಶ್ವರ ಹೊತ್ತು ಅವನೇ ಎಲ್ಲ ಮಾಡ್ತಾನ. ಯಾವದೇನ್ ಕಡಿಮೆ ಇದ್ದದು? ಯಾವದೇನ ನಿರ್ಲಿಪ್ತ. ಈ ರಿಟೈರ್ ಆಗೋದ ನಮ್ದೇ ಒಂದು ಉದಾಹರಣೆ. ಏನೊಂದು 25-35 ಏನೋ ಬರ್ತದ ರಿಟೈರ್ ಆದ್ಮೇಲೆ. ನಮ್ಗೆ PF ಪೆನ್ಷನ್ ಕಾಲ್ ಸ್ವಲ್ಪ ಇರ್ತದ, ಇದಿಟ್ಟು ನಮ್ಮ ಹೆಸರಿಗೆ ಇಟ್ಕೊಂಡು ಕುಂದ್ರಮ್ಮು, ಅದ್ರ ಬಂದು ಬಡ್ಡ್ಯಾಗ ಜೀವನ ಮಾಡಮ್ಮು. ಎಲ್ಲರೂ ನಮ್ಮ ಕಾಲೇಜ್ನಾಗ ಹಂಗೆ ಮಾಡ್ತಾರೆ. ಪೆನ್ಷನ್ಗೆ ಬಂದ್ ರೊಕ್ಕ ಎಲ್ಲ ತಮ್ಮ ಹೆಸರಿಗೆ ಇಟ್ಕೊಂಡು, ಅದಕ್ಕಿಂತ ಹೆಚ್ಚು ಅವಶ್ಯಕತೆ ನಮ್ಗದ ಅವಶ್ಯಕತೆ ಇಲ್ಲ, ಅಷ್ಟೊಂದು ಅವಶ್ಯಕತೆ ಇಲ್ಲ. ಅದಕ್ಕಿಂತ ಹೆಚ್ಚು ಅವಶ್ಯಕತೆ ಮಕ್ಕಳ ಬದುಕಿನ ಡೆವಲಪ್ಮೆಂಟಿಗೆ ಅದಕ್ಕೆ ಇದಕ್ಕೆ ಬೇಕಾದಾಗ ನಂಬಬೇಕು, ಅವರಿಗೆ ಕೊಡ್ಬೇಕು, ಕೊಟ್ಬಿಡ್ಬೇಕು. ಏನ್ ಮಾಡ್ಕೋತೀರಿ ಮಾಡ್ಕೋರಿಯಪ್ಪ ಅಂತ ನಮ್ಮ ಹೆಸರಿಗೆ ಇಟ್ಕೊಂಡು ಏನ್ ಮಾಡ್ಬೇಕು? ಎರಡೊತ್ತು ಊಟಕ್ಕೆ ಹಾಕಿದ್ರೆ ಸಾಕು, ಏನ್ ಬೇಕದು? ಮತ್ತೇನ್ ಬೇಕು ನಮ್ಗೆ? ಕೊಟ್ಟು ನಿರ್ಲಿಪ್ತ ಅಂತೀರ, ಲಿಪ್ತ ಅಂತೀರಿ ಇದಕ್ಕೆ ರೊಕ್ಕಕ್ಕೆ. ಹುಟ್ಟಿದ ನೋಡಿ ಇಲ್ಲಿ ತನಕ ₹1 ಜೇಬ್ನಾಗ ಇಟ್ಕೊಂಡು ಅಡ್ಡಾಡಿಲ್ಲ ನಾವು. 40 ವರ್ಷ ಸರ್ವಿಸ್ ಮಾಡಿದ್ರು ಮೊದಲು 10 ವರ್ಷ ನೌಕರಿ ಮಾಡಿ ದುಡಿದ ರೊಕ್ಕ ಮನೆಯಾಗ ತಾಯಿ ಕೈಯಾಗ ಕೊಟ್ಟಿವಿ, ಆಮೇಲೆ ಹೆಂಡ್ರ ಮಕ್ಕಳ ಕೈಯಾಗ ಕೊಟ್ಟಿವಿ, ಪೆನ್ಷನ್ ಬಂದದ್ ಮಗನ ಕೈಯಾಗ ಕೊಟ್ಟಿವಿ. ಮುಂದವ್ರು ಏನ್ ಮಾಡ್ಲಕ್ಕತ್ತಾರ ಮಾಡ್ಕೊಳಕ್. ಹೆಂಗಾಗ್ತದೋ ಏನೋ, ಏನಾಗ್ತದೋ ಏನೋ, ಏನಾಗ್ತದ? ಏನಾಗಲ್ಲ, ಅಗ್ಗದಿ ಆರಾಮ ನಡೀತದೆ ಎಲ್ಲ. ಮನೆಗೆ ಹೆಣ್ಮಕ್ಳು ರಿಟೈರ್ ಆದ್ಮೇಲೆ ಆ ಕಡೆ ಮಕ್ಕಳು ಬಯಲು ಆದ್ರೆ ಗೊತ್ತಾಗ್ತದೆ ಇವನಿಗೆ. ಏನ್ ಮಾಡೋದು ಗೊತ್ತಾಗ್ತದೆ? ಈಗ 10 ಗಂಟೆ ಬಿದ್ದೀನಿ, ಹೋಗ್ಬಿಡಿ ನೀನು, ಎಲ್ಲಿ ಹೋಗ್ತಿ ಹೋಗಕ್ಕ. ಅವ್ರು ಹೋಗೋದಕ್ಕಿಂತ ಮೊದಲೇ ನಾವೇ 10 ಗಂಟೆ ಹೋಗ್ಬೇಕು. ಇದಕ್ಕೆ ನಿರ್ಲಿಪ್ತ ಅಂತಾರೆ. ಮಕ್ಕಳು ಮಗಳು ಬರುತ್ತೆ, ಮಗನ ಬರುತ್ತೆ, ತವ್ರ ಮನೆಗೆ ಬರುತ್ತೆ. 1-2 ದಿನ ಸೂಟಿ ಸಿಕ್ಕರೆ ಸಾಕು, ಹೋಗು. ಆಧಾರ್ ಕಾರ್ಡ್ ಅಂತೂ ಪುಕ್ಷೇಟೆ, ಅದು ₹1 ಬಸ್ ಖರ್ಚೇ ಇಲ್ಲ. ಹೋಗ, ಎಲ್ಲಿಗೆ ಓದ್ತಿದ್ವಿ, ಹೋಗ. ಎಲ್ಲಿಗೆ ಓದ್ತಾರ ಅವ್ರು? ಎಲ್ಲಿಗೆ ಓದ್ತಾರ ಅವರು? ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾರ. ಅದು ಬರೋ ತನಕ, ಆ ಸ್ಟೇಜ್ ಬರೋ ತನಕ ಕಾಯ್ಬೇಕಾಟೆ. ನಾವು ಅದಕ್ಕೆ ಲಿಪ್ತ ಆದೇವಂತಂದ್ರೆ ಅದು ಇನ್ನ ಬಹಳ ಭಯಾನಕವಾಗ್ತದ.
ನಾವು ಅದ್ರ ಕಡೆ ಲಕ್ಷ್ಯ ಕೊಡ್ಲಾರ್ದಂಗಿದ್ದೇವೆ ಅಂದ್ರೆ ಅದು ತಾನೇ ಬೆನ್ನು ಹತ್ತುತ್ತವು. ನಾಯಿ ಬೆನ್ನು ಹತ್ತದಂಗೆ ಬೆನ್ನು ಹತ್ತುತ್ತವು. ನಾವು ಸಂಸಾರದ ಬೆನ್ನು ಹತ್ತಿದೇವು ಅಂದ್ರೆ ನಾವು ನಾಯಿ ಹತ್ತೀವಿ. ನಾವು ಅದಕ್ಕೆ ನಿರ್ಲಿಪ್ತ ಆದೇವು ಅಂದ್ರೆ ಸಂಸಾರ ನಮ್ಮ ಬೆನ್ನು ಹತ್ಬೇಕು ನಾಯಿಗತ್ಲೆ. ಹಂಗೆ ಮಾಡ್ಬೇಕು ಅದಕ್ಕೆ ನಿರ್ಲಿಪ್ತತೆ ಅಂತಾರ. ಆತ್ಮಭಾವದಲ್ಲಿ ಇದ್ದೇವೆ ಅಂತಂದ್ರ ಇದಕ್ಕೆ ಲಿಪ್ತ ಆಗ್ಲಕ್ಕ ಸಾಧ್ಯನೇ ಇಲ್ಲ, ನಿರ್ಲಿಪ್ತನೇ ಆಗ್ತದೆ. ಅನಾತ್ಮ ಭಾವದಾಗ ಇದ್ದೇವೆ ಅಂತಂದ್ರ ಬರೋಬ್ಬರಿ ಅದು ನಮಗ ಚಳ್ಳಿ ಹಣ್ಣು ತಿನ್ನಿಸ್ತು. ಪ್ರಭುದೇವರಿಗೆ ಖಡ್ಗ ತಗೊಂಡು ಹೊಡೆದ್ರೆ ಯಾಕಡಿ ಹತ್ತಲೇ ಇಲ್ಲತ್ತ ಗಾಯ. ಕಾಳ್ಯಾಗ ಖಡ್ಗ ಆಡಿಸ್ದಂಗ ಆತಿತ್ತ. ಆತ್ಮಭಾವದಾಗ ಇದ್ದೇವಂತಂದ್ರ ಹಂಗಾತು. ನಮ್ಮನ್ಯಾರು ಪ್ರೀತಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನಮ್ಮನ್ಯಾರು ದ್ವೇಷ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವೆರಡಕ್ಕೂ ಮೀರಿದಂತ ವ್ಯಕ್ತಿತ್ವ ನಿರ್ಲಿಪ್ತ. ಎಲ್ಲಕ್ಕೂ ಅಂಟ್ಕೋಬಾರ್ದು. ಮುಂಜಾನೆ ಹಿಡಿದು ಸಂಜೆ ತನಕ ಬದುಕೋದಕ್ಕೊಂದಿಟ್ಟು ಅನ್ನ ತಿನ್ಬೇಕು, ಅನ್ನ ಕರಗೋದಕ್ಕೆ ಒಂದಿಟ್ಟು ಏನಾದ್ರು ಕೆಲಸ ಮಾಡ್ಬೇಕು. ಇದಿಟ್ಟು ಬಿಟ್ರೆ ಬೇರೆ ಏನೂ ಅಂಟ್ಕೊಂಡು ಯಾವಾಗೂ ನಮ್ಮ ಯಾರು ಉಪಕಾರಕ ಮಾಡ್ಲಿಕ್ಕತ್ತೀನಿ ಏನಿಲ್ಲ. ನಮ್ಮ ಅನ್ನ ಕರಗ್ಲಕ್ಕೆ ನಾವೇನೋ ಮಾಡ್ಲಿಕ್ಕತ್ತೀವಿ ಅಷ್ಟೇ. ತಿಂದ ಅನ್ನ ಕರಗೋದಕ್ಕೆ ಕೆಲಸ ಮಾಡ್ಬೇಕು, ಬದುಕೋದಕ್ಕೆ ಒಂದಿಟ್ಟು ಅನ್ನ ತಿನ್ಬೇಕು. ಇಷ್ಟೇ ಸೂತ್ರ. ಕಣ್ಣು ತೆರೀಲಿಲ್ಲ ಅಂತಂದ್ರೆ ಹಿಂಗೆ ಕಣ್ಣು ತೆರಿಬೇಕು. ಕಣ್ಣು ತೆರೀತಂತಂದ್ರೆ ತಾನೇ ಇದಾಗ್ತದೆ. ಇದ್ರದ್ದು ಸ್ವರೂಪ ಅರ್ಥ ಆಗ್ಬೇಕು. ಸ್ವರೂಪ ಅರ್ಥ ಅಲ್ಲದಕ್ಕೆ ಸಮಸ್ಯೆ ಆಗ್ತದೆ. ಶಿಷ್ಯ ಗುರುಗಳ ಹತ್ರನೇ ಇದ್ದು ಎಲ್ಲ ಕಲ್ತ ಎಲ್ಲ ತಿಳ್ಕೊಂಡ ಮುಂದೆ ಸ್ವಲ್ಪ ದಿನ ಆಗುನ ಒಮ್ಮಿದೊಮ್ಮಿಗೆ ಬರೋದ್ ಬಿಟ್ಟ. ಒಮ್ಮಿದೊಮ್ಮಿಗೆ ಗುರುಗಳ ಬಳಿ ಬರೋದ್ ಬಿಟ್ಟ. ಬಂದ್ರೆ ಏನಾಗದ, ಬರ್ಲಿಲ್ಲ ಅಂದ್ರೆ ಏನಾಗ್ತದ? ಗುರುಗಳಿಗೆ ಏನವ? ಗುರುಗಳು ಸ್ವತಂತ್ರ ಇರ್ತಾರ. ಅಯ್ಯೋ ಪಾಪ ಅವ್ ಯಾಕೆ ಬಂದಿಲ್ಲ ಅಂತ ಹೇಳಕ್ಕೆ ಯಾರೇನ್ ಚಿಂತೆ ಮಾಡ್ತಾರ? ಬಂದ್ರೆ ಅವನಿಗೆ ಲಾಭ, ಬರ್ಲಿಲ್ಲ ಅಂದ್ರೆ ಅವನಿಗೆ ನಷ್ಟ, ನಮ್ಗೇನಾಗವ? ಹಿಂಗಾಗಿ ಗುರುಗಳ ಬಳಿ ಬರೋದು ನಿಂದಿರ್ಸ್ಬಿಟ್ಟ. ಮುಂದೊಂದಿನ ಎಲ್ಲೋ ಬಜಾರ್ದಾಗ ಗುರುಗಳು ಕಾರ್ ತಗೊಂಡು ಹೋಗಾಗ ಅವ ಎಲ್ಲೋ ಕಾಣಿಸ್ತಾನ ಬಜಾರ್ದಾಗ ಏನೋ ಖರೀದಿ ಮಾಡ. ಅವಾಗ ಗುರುಗಳು ಅವ ಅಲ್ಲಿ ಅದನ್ನೆಲ್ಲ ಅವನಿಗೆ ಕರಿಯಪ್ಪ, ಸ್ವಲ್ಪ ಮಾತಾಡ್ತಾನು, ನಮ್ಮ ಮಠಕ್ಕೆ ಬಂದಿಲ್ಲ, ಎಷ್ಟ್ ದಿನ ಆಯ್ತು ಅಂತೇಳಿ ಗುರುಗಳು ಕರೆಸ್ತಾರ. ಅವ ಬಂದು ನಮಸ್ಕಾರ ಮಾಡ್ತಾನ, ಮಾತಾಡ್ತಾನ. ಏನಂತಾನ? ಯಾಕಪ್ಪ ಬಂದೇ ಇಲ್ಲಲ್ಲ ಮಠದ ಕಡೆ ಅಂದ್ರೆ, ನಂದು ಮದುವೆ ಆಗಿದ್ರಿ ಅದಕ್ಕೆ ಬಂದಿಲ್ಲ. ಅರೇ ಮದುವೆ ಆಗುನ ಏನ್ ನಿನ್ ಹೇಳ್ತಿ ಮಠಕ್ಕೆ ಹೋಗ್ಬೇಡ ಅಂದಳ? ಹಂಗೇನಿಲ್ರಿ. ಮತ್ತಾಕಿ ಒಬ್ಬಕಿನೇ ಆತಾಳ ಮನ್ಯಾಗ ಉಳ್ದವ್ರೆಲ್ಲ ಇವರೇ ಬಹಳ ಮಂದಿ ಇರ್ತಾರ, ಆಕಿ ಒಬ್ಬಕಿನೇ ಆತಾಳಲ್ಲ. ಅದಕ್ಕೆ ಮನ್ಯಾಗೆ ಇದ್ನಿ ಅಂದ್ರೆ ಆಕಿಗೆ ಒಂದ್ ಸ್ವಲ್ಪ ಧೈರ್ಯ ಇರ್ತದ. ಅದ್ರ ಸಲುವಾಗಿ ಆಕಿ ಸಂಗಟ್ ಮನೆಗೆ ಅದೀನ್ರಿ ನಾನು. ಮನ್ಯಾಗಿರು, ಆದ್ರ ಬಾಳ ಹಚ್ಕೊಳಕ್ ಹೋಗ್ಬೇಡಪ್ಪ ಮನಿ ಅಂದ್ರ. ಮನಿದು ವ್ಯವಹಾರ ಬಾಳ ಹಚ್ಕೊಳಕ್ ಹೋಗ್ಬೇಡ, ಮನೆಯಾಗಿರು, ಬ್ಯಾಡ ಅನ್ನಂಗಿಲ್ಲ. ಮನೆಯಾಗಿದ್ದು ಮನಿ ವ್ಯವಹಾರ ಬಾಳ ಹಚ್ಕೋಬೇಡ, ನಿರ್ಲಿಪ್ತ ಆಗಿರು ಅಂತ ಹೇಳ. ನೀವು ಕೇಳಿದ ಪ್ರಶ್ನೆಗೆ ಒಂದು ದೃಷ್ಟಾಂತ ಬಂತು, ಹೇಳಕತ್ತೀವಿ. ಅವಾಗ ಏನಾಯ್ತು, ನೀವು ಇಲ್ಲಿ ತನ ಏನ್ ಕಲ್ಸಿರಿ ಎಲ್ಲ ಕೇಳಿದ್ದೀನಿ ಗುರುಗಳೇ, ಎಲ್ಲ ತಿಳ್ಕೊಂಡಿನಿ, ಹ್ಞೂ ಅಂತೀನಿ. ಆದ್ರೆ ಇದೊಂದು ಮಾತ್ರ ನಾ ಹ್ಞೂ ಅನ್ಲಕ್ ಸಾಧ್ಯ ಇಲ್ಲ. ಏನು? ಮನಿ ವ್ಯವಹಾರ ಬಾಳ ಹಚ್ಕೊಳಕ್ ಹೋಗಬೇಡ, ನಿರ್ಲಿಪ್ತ ಆಗಿರು ಅಂತ ಹೇಳ್ತಿರಲ್ಲ, ಇದು ನಾನು ಕೇಳಂಗಿಲ್ಲ ಈ ಮಾತು. ನೀ ಕೇಳರೆ ಬಿಡುವರೆ, ನಿನ್ನ ಕಣ್ಣು ತೆರೆದಾಗ ನಿನಗೆ ಗೊತ್ತಾಗ್ತದ ನಾ ಹೇಳಿದ ಮಾತಿನ ಅರ್ಥ. ನಿನ್ನ ಕಣ್ಣು ಮಬ್ಬನಾಗಿದ್ದಾಗ ನಾನು ಹೆಂಗ್ ಹೇಳಕ್ ಆಗ್ತದ? ಅಜ್ಞಾನದಾಗಿದ್ದಾಗ ಹೆಂಗ್ ಹೇಳಕ್ ಆಗ್ತದ? ಯಾವಾಗ ನಿನ್ನ ಕಣ್ಣು ತೆರೀತದ ಅವಾಗ ನಿನಗೆ ಗೊತ್ತಾಗ್ತದ. ಆಯ್ತು ಅಷ್ಟಂದ್ರು ಆದ್ರೆ ನಿನಗೆ ಚಿಂತೆ ಹತ್ತಿ ಬಿಡ್ತಲ್ಲ, ಕಣ್ಣು ತೆರೆಯೋದಂದ್ರೆ ಏನಂತ.
ಅದು ಯಾರು ಹೇಳ್ಬೇಕು? ಕಣ್ಣು ತೆರೆಯೋದಂದ್ರೆ ಏನತ್? ಮತ್ತ ಗುರುಗಳ ಬಲ್ಲೇ ಹೋಗ್ಬೇಕಾಯ್ತು ಕೇಳಕ್. ಕಣ್ಣು ತೆರೆದಾಗ ಯಾವಾಗಾರ ಕಣ್ಣು ತೆರೆದ ಹೊತ್ನಾಗ ಏನಾರ ದೊಡ್ಡ ಲುಕ್ಸಾನ್ ಆಗಿತ್ತು ಅಂದ್ರೆ ಏನ್ ಮಾಡ್ಬೇಕು? ಅದು ಕಣ್ಣು ತೆರೆಯೋದಂದ್ರೆ ಏನು ಅನ್ನೋದು ಗುರುಗಳ ಬಲ್ಲಿ ಹೋಗಿ ಕೇಳಮ್ಮು ಅಂತೇಳಿ ಗುರುಗಳ ಬಲ್ಲಿ ಆದ. ಅದೇನೋ ಕಣ್ಣು ತೆರೆಯೋದಂದ್ರೆ ಅಲ್ಲಪ್ಪ ಏನು, ನೀ ತೆರಿಬೇಕಂತಿದ್ರೆ ಕಲಿಸ್ತೀನಪ್ಪ ಏನಂತ. ಆಯ್ತು, ನಾ ಕಣ್ಣು ತೆರಿಬೇಕಂತೀನಿ. ಆಯ್ತು, ನೀ ಏನ್ ಮಾಡ್ಬೇಕು? ಇಂಥ ಟೈಮ್ ಇಂಥ ಡೇಟ್ ನೀ ನನಗೆ ಹೇಳು, ಯಾವಾಗ ಮನೆಯಾಗ ಇರ್ತಿದೆ ಅಂತ. ಆ ಟೈಮ್ನೊಳಗ ನೀನ್ ಹೆಂಗ್ ಆಗ್ಬೇಕಪ್ಪ ಅಂದ್ರ ಶವ ಬಿದ್ದಂಗೆ ಬಿದ್ದು ಬಿಡ್ಬೇಕಷ್ಟೇ. ಮುಂಜಾನೆ ಹೇಳ್ಬಾರ್ದು, ಎಲ್ಲರೂ ಎದ್ರು ನೀ ಹೇಳ್ಬಾರ್ದು. ಅದಕ್ಕೆ ನಿನಗೆ ಎಲ್ಲ ಆಸನಗಳು ಕಲಿಸಿನಿ, ಶವಾಸನ ಒಂದು ನಾನು ನಿನಗೆ ಕಲಿಸಿಲ್ಲ. ಶವಾಸನ ಒಂದು ಕಲ್ತು ಬಿಡು. ಆಯ್ತು, ಡಾಕ್ಟರ್ ಬಂದು ನೀನು ಎದಿ ಮೇಲೆ ಸ್ಟೆಥೆಸ್ಕೋಪ್ ಇಟ್ರು ನೀನು ಜೀವಂತ ಇದ್ದದ್ದು ಗೊತ್ತಾಗಂಗಿಲ್ಲ, ಅಷ್ಟು ನಿನಗೆ ಪರ್ಫೆಕ್ಟ್ ಶವಾಸನ ಕಲಿಸ್ತೀನಿ ಅಂತಂದ. ಆಯ್ತಂದ, ಶವಾಸನನು ಕಲ್ತ. ಒಂದು ದಿನ ಡೇಟ್ ಗುರುಗಳ ಸಂಗಟ ಮಾತಾಡ್ಕೊಂಡು ಶವಾಸನ ಹಾಕೊಂಡು ಮಕ್ಕೊಂಡ್ಬಿಟ್ಟ. ಯಾರು ಕರೀತಾರ, ಎಷ್ಟೊತ್ತಾಯ್ತು ಮಕ್ಕೊಂಡಿದಿ ಹೇಳಂತಾರ, ಹೇಳಲ್ಲ. ಚಾದರ್ ಜಗ್ಗಿದ್ರು ಹೇಳಿಲ್ಲ, ಕೈ ಹಿಡಿದು ಜಗ್ಗಿದ್ರು ಯಾಕಡೋ ಕೈಯ ಗೋಣ ಬಿದ್ದು ಬಿಡ್ತು. ಹೇಳೋಣ ಅವಾಗ ಎಲ್ಲ ಹೊಯ್ಕೊಬಡ್ಕೊ ಚಾಲು ಮಾಡಿದ್ರು. ಡಾಕ್ಟರ್ ಕರೀರಿ, ಇವನಿಗೆ ಏನೋ ಆಗ್ಯದ. ಡಾಕ್ಟರ್ ಬಂದ, ಅವನ ಪ್ರಕಾರ ಚೆಕ್ ಮಾಡ್ದ, ಹೋಗ್ಯದಂತ ಅವನಿಗೂ ಏನು ಗೊತ್ತಾಗಲಿಲ್ಲ. ಅವನ ಶವಾಸನ ಹಾಕೊಂಡು ಮಕ್ಕೊಂಡಾಗ ಅವನು ಸ್ಟೆಥೆಸ್ಕೋಪಿಗೆ ಇವಂದೇನು ನಾಡಿ ಬಡಿತಾ ಮಿಡಿತಾ ಏನು ಗೊತ್ತಾಗಲಿಲ್ಲ. ಸತ್ತಾನ ಅಂತ ತಿಳ್ಕೊಂಡು ಆಯ್ತು, ಮುಗೀತು, ಇವನು ಮುಗಿದದ, ಮುಂದಿನ ಏನ್ ವ್ಯವಸ್ಥೆ ಮಾಡ್ಕೋಬೇಕು ಮಾಡ್ಕೊಳ್ಳಿ. ಎಲ್ಲರೂ ಜೋರ್ ಅಳದು ಕರೆಯೋದು ಮಾಡ್ಕೊತ ಕೂತಿದ್ರು. ಗುರುಗಳಿಗೆ ಹೇಳಿ ಕಳಿಸ್ರಿ ಮಠಕ್ಕ. ಮೊದಲು ಗುರುಗಳ ಕಾಯ್ಕೊಂಡು ಕೂತಿದ್ರು, ಯಾವಾಗ ಕರೀತಾರಿ ಮನೆಯವ್ರ ಅಂತ. ಆಯ್ತು, ಗುರುಗಳು ಬಂದ್ರು. ಕೈಯಾಗ ಒಂದು ಬಟ್ಲ ತಂದಾರ, ಅದ್ರೊಳಗೊಂದಿಷ್ಟು ತೀರ್ಥ ತಂದಾರ. ತಗೊಂಡು ಬಂದು ಹಿಡ್ಕೊಂಡು ಗುರುಗಳು ಅವ್ರ ಮನೆಗೆ ಬಂದ್ರು. ಜಗ್ಗಿ ಮಂದಿ ಅಳಕತ್ತಾರ, ನಿಮ್ಮ ಶಿಷ್ಯವಾದ, ನೀವು ಮಠದಾಗ ಏನ್ ಕಲ್ಸಿರಿ, ಮನಿಗೆ ಬಂದು ಎಷ್ಟು ಚಂದ ಚಂದ ಹೇಳ್ತಿದ್ದ, ಭಾರಿ ದಿವ್ಯ ಜ್ಞಾನಿ ಆಗಿದ್ದ, ಹಂಗಾಗಿದ್ದ. ಈಗ ಅಳಬೇಡ್ರಿ, ನಾ ಬಂದಿನಲ್ಲ, ಸಮಾಧಾನಲೇ ಇರ್ರಿ, ನಾನು ಅವನಿಗೆ ಜೀವಂತ ಮಾಡ್ತೀನಿ, ಅಳಬೇಡ್ರಿ, ಇಲ್ಲಿ ತೀರ್ಥ ತಂದದ್ದು ಅವನ ಸಲಗೆ ತಂದಿನಿ ಅಂದ. ಅವಾಗ ಎಲ್ಲರೂ ಕೂಡಿ ಜಲ್ದಿ ಜೀವಂತ ಮಾಡ್ರಿ ಗುರುಗಳೇ, ಜಲ್ದಿ ಜೀವಂತ ಮಾಡ್ರಿ ಗುರುಗಳೇ ಅಂತ ಎಲ್ಲರೂ ಬೆನ್ನತ್ತಿ ಅಳಕತ್ತ. ಅವಾಗ ಗುರುಗಳು ಹೇಳಿದ್ರು, ಯಾರು ಅವನ ಮೇಲೆ ಹೆಚ್ಚು ಪ್ರೀತಿ ಅದಿರಿ ಮುಂದೆ ಬರ್ರಿ, ಈ ತೀರ್ಥ ಬಟ್ಟಲ ಏನದಲ್ಲ ಇದ್ರೊಳಗಿಂದ ತೀರ್ಥ ನೀವು ಕುಡಿರಿ, ನಿಮ್ಮ ಹುಡುಗ ಜೀವಂತ ಆತನ, ಯಾರು ಕುಡಿತೀರಿ ಅವ್ರದ್ದು ಜೀವ ಹೋಗ್ತದ, ಕುಡಿದವ್ರ ಜೀವ ಹೋಗ್ತದ, ಅವ ಜೀವಂತ ಆಗಿ ಎದ್ದು ಕುಂದಿರ್ತಾನ, ಬರ್ರಿ ಕುಡಿ ಬರ್ರಿ, ಯಾರು ಕುಡಿತೀರಿ. ಅಳವ್ರೆಲ್ಲ ಗಪ್ಪಾಗಿಬಿಟ್ರು, ಸೀರಿಯಸ್ ಆಗಿಬಿಡ್ತಲ್ಲ ಮ್ಯಾಟರ್. ಜೀವಂತ ಮಾಡ್ಬೇಕಾದ್ರೆ ನಮ್ಮ ಜೀವ ಕಳ್ಕೊಂಡು ಅವನಿಗೆ ಜೀವ ಮಾಡೋದು ಇದೇನಿದು. ಎಲ್ಲರೂ ಗಪ್ಪಾಗಿಬಿಟ್ರು, ಒಬ್ಬರು ಮಾರಿ ಒಬ್ಬರು ನೋಡ್ಲಕತ್ತರು, ಏನಾಯ್ತು ಇದು. ಗುರುಗಳು ಬಂದು ಹಿಂಗ ಹಾಕಿಬಿಟ್ರಲ್ಲ ಕೊಕ್ಕಿ ಅಂತೇಳಿ. ಅವಾಗ ಗುರುಗಳಂದ್ರು, ಎಷ್ಟು ಜೋರ್ ಅಳತ್ತೀರಿ, ಅವನ ಮೇಲೆ ಎಷ್ಟು ಪ್ರೀತಿ ಅದೀನಿ ಅಂತ ನಾಟಕ ಮಾಡ್ತೀರಿ, ನೀವು ನಿಜವಾಗಿ ನೀವು ಪ್ರೀತಿ ಇದ್ದವ್ರ ನೀವೆಲ್ಲ ಅಳವ್ರು. ಎದಕ್ಕಿಂತ ನಾಟಕ ಮಾಡ್ತೀರಿ ಅಳಾಗ? ಏ ಮುದುಕಿ, ಏ ಮುದುಕ, ನೀವು ಹಡದ ಮಗ, ನೀವು ಇದನ್ನು ಕುಡಿದು ನಿಮ್ಮ ಜೀವ ಕೊಟ್ಟು ಅವನಿಗೆ ಬದುಕಿಸ್ಲಕ್ಕ ಒಂದು ಸ್ವಲ್ಪ ಆದ್ರೂ ತ್ಯಾಗ ಮಾಡ್ಲಕ್ ತಯಾರಿಲ್ಲಲ್ರು ಮುದುಕ್ರೆ. ಸಾಯ್ಲಕ್ಕಾಗಿರಿ, ಆದ್ರೂ ಇನ್ನ ಬದುಕಬೇಕಂತೀರಿ, ಅವನಿಗೆ ನೀವು ಪ್ರಾಣ ಕೊಡ್ಲಕ್ ತಯಾರಿಲ್ಲ, ಸುಮ್ಮನೆ ಅಳೋದು ಕರೆಯೋದು ನಾಟಕ ಮಾಡ್ತೀರಿ ಅಂತ ಅವ್ರ ತಂದೆ ತಾಯಿಗೆ ಅನ್ಲಕತ್ತಾರ ಗುರುಗಳು. ಅದಕ್ಕೆ ಅವ್ರ ಅಪ್ಪ ಬಂದು ಏನಂತಾನ, ಗುರುಗಳೇ, ನನ್ನ ಮಗನಿಗೆ ನಾನು ಜೀವ ಕೊಡೋದಕ್ಕೆ ಏನು ತಪ್ಪಿಲ್ಲ, ನಾ ಕೊಡ್ತಿದ್ದೆ, ಆದ್ರೆ ಅವ ಏನು ಕಬ್ಬು ಬೆಳೆದಂಗೆ ಸುಮ್ಮ ಹಂಗೆ ಬೆಳೆದ್ಬಿಟ್ಟಾನ, ಒಂದು 25 ವರ್ಷನಾಗ ಆಗ್ಯಾನ, ಏನು ಮನಿತನದ ಯಾವುದು ಜವಾಬ್ದಾರಿ ಇಲ್ಲ, ಎಲ್ಲೆಲ್ಲಿ ಏನೇನು ಕೊಟ್ಟಿವಿ ತೊಗೊಂಡಿವಿ ಎಲ್ಲ ವ್ಯವಹಾರಗಳು ನನಗೆ ಗೊತ್ತದವ,
ಅಕಸ್ಮಾತ್ ನಾನು ಏನಾರೇ ಇದನ್ನು ಕುಡಿದು ಸತ್ತನೆ ಅಂತಂದ್ರೆ ನಮ್ಮ ಮನೆತನಕ್ಕೆ ಭಾರಿ ದೊಡ್ಡ ನಷ್ಟ ಆಗ್ತದೆ, ಎಲ್ಲ ವ್ಯವಹಾರಗಳು ನಿಂತು ಬಿಡ್ತವೆ. ಅದ್ರ ಸಲುವಾಗಿ ನಾನು ಕುಡಿಯಂಗಿಲ್ಲ. ಈ ಮನೆತನ ಉಳಿಬೇಕು, ಆದ್ರೆ ನಾನು ಬದುಕಿರೋದು ಬಹಳ ಅವಶ್ಯಕತೆ ಆದ. ನೀನು ಹಡದ ಕಳ್ಳ ಬಾರೆ ಅಂತ ತಾಯಿ ಕರಿತಾನ, ನೀ ಅನ್ನೋದು ಕರೆ ಅದ ಮುತ್ಯ, ಹಡದ ಕಳ್ಳ ಆದರೂ ಸಹಿತ ಏನಪ್ಪ ಅಂದ್ರೆ ಆ ಮಗನಿಗೆ ಜೀವ ಕೊಡೋದೇನು ದೊಡ್ಡ ವಿಷಯ ಅಲ್ಲ ನನಗೆ. ನಾನು ಹಡದ ಕೂಸೋದು. ಆದರೆ ನನ್ನ ಇಬ್ಬರು ಹೆಣ್ಮಕ್ಳು ಬಸರಾಗಿ ಬಂದಾರ. ಈಗ ಅವ್ರಿಬ್ಬರಿಗೆ ಬಾಣೆತನ ಮಾಡಬೇಕು, ಅದು ನನಗೆ ಈಗ ಸದ್ಯ ಅರ್ಜೆಂಟ್ ಕೆಲಸದ. ಈಗ ನಾನು ಸತ್ತಕ್ಕೆ ಇವನಿಗೆ ಜೀವಂತ ಮಾಡಿದ್ರೆ ಇವ ಏನ್ ನಮ್ಮ ಮಕ್ಕಳು ಬಾಣೆತನ ಮಾಡ್ತಾನ? ಅದಕ್ಕೆ ಏನ್ ಮಾಡಮ್ಮ, ಆಯ್ತು ಸತ್ತಾನ ಪ್ಯಾಕ್ ಮಾಡಿ ಕಳಿಸ್ಬಿಡಮ್ಮ ಅಷ್ಟೇ, ಸುಡುಗಾಡಿ ಕಳ್ಸಮ್ಮು. ಅವನ ಸಲುವಾಗಿ ನಾವು ಜೀವ ಕೊಡಂಗಿಲ್ಲ, ನಮ್ಮ ಕೆಲಸ ಭಾಳ ಅದಾವಿಲ್ಲಿ. ಮುಂದ ಹೆಂಡತಿ ಕರಿತಾರವ್ರು, ಬಾರವ ಅರ್ಧಾಂಗಿ ಬಾ, ನಿಂದು ತೀರ್ಥ ತಗೊಂಡು ನಿನ್ ಪ್ರಾಣ ಕೊಡಬಾ ನಿಮ್ ಗಾಂಡಗ. ನಾನೇನ್ರಿ ನನ್ನ ಗಂಡಗ ಪ್ರಾಣ ಕೊಡ್ಲಕ್ ತಯಾರದೀನಿ ಖರೆ, ಆದ್ರೆ ನನ್ನ ಪ್ರಾಣಕ್ಕೆ ಏನ್ ಬೆಲೆ ಅದ ಈ ಮನಿ ಒಳಗ? ಇದನ್ನು ಕುಡಿದು ನಾ ಪ್ರಾಣ ಬಿಡ್ತೀನಿ, ಅವ ಜೀವಂತ ಆತನ. ಮುಂದೊಂದು 3 ತಿಂಗಳದಾಗೆ ಇನ್ನೊಬ್ಬಕ್ಕಿಂತ ತಂದು ಬಿಡ್ತಾರ ನನ್ನ ಜಾಗದಾಗ. ನಾ ಸತ್ತು ಈ ಜಾಗದಾಗ ಇನ್ನೊಬ್ಬಕಿಗೆ ಅವಕಾಶ ಕೊಡ್ಲಕ್ಕ ನಾನ್ ತಯಾರಿಲ್ರಿ. ನಾನು ಇಲ್ಲೇ ಬದುಕಿ ನಾನು ಹಂಗೆ ಇರ್ಬೇಕಂತೀನಿ. ಮತ್ತೆ ಇದಕ್ಕೆ ಏನ್ ಮಾಡಮ್ಮ? ಗಂಡನ ಶವ ಏನು ಸತ್ತಾನ ಅಂದ್ಮೇಲೆ ಸುಡುಗಾಡಿ ಕಳಿಸ್ಬಿಡಮ್ಮ ಅದಕ್ಕಷ್ಟೇ. ನೋಡ್ರಿ, ಎಲ್ಲರ ಮನಸ್ಸಿನಾಗ ಸತ್ತಾನಂದ್ರೆ ಸುಡುಗಾಡಿ ಕಳಸಮ್ಮನ ಅಭಿಪ್ರಾಯನೇ ಆದ ಹೊರತು ಅಲ್ಲಿ ಒಂದು ತಮ್ಮ ಪ್ರಾಣ ಕೊಟ್ಟು ಆ ಬಾಳಬೇಕಾದ ಬೆಳಗಬೇಕಾದ ಮಗ, ಸಣ್ಣ ಸಸಿ ಮಕ್ಕಳಾಗಿಲ್ಲ ಅಂತ ಮಗುವಿಗೆ ಜನ್ಮ ಕೊಡ್ಲಕ್ಕೆ ಯಾರು ತಯಾರಿಲ್ಲ. ಇಂಥ ಸಂಸಾರಕ್ಕೆ ಬಡದಾಡ್ತೀವಿ ನಾವು, ಇಂಥವ್ರ ಸಲುವಾಗಿ ಹಗಲು ರಾತ್ರಿ ದುಡಿತೀವಿ ನಾವು. ಹೆಂಗ? ಅದಕ್ಕೆ ಗುರುಗಳಂತಾರ, ಏ ಮುದುಕ ನಿನಗ ಬೇಕಾಗಿಲ್ಲ, ಮಗ ಮುದುಕೆ ನಿನಗ ಬೇಕಾಗಿಲ್ಲ, ಹೆಂಡತಿ ನಿನಗ ಬೇಕಾಗಿಲ್ಲ, ನಿಮ್ಗೆ ಯಾರಿಗೆ ಬೇಕಾಗಿಲ್ಲ ಅಂತಂದ್ರ ನಮ್ಮ ಶಿಷ್ಯ ಏನು ನಮಗ್ ಬೇಕಾಗಿಲ್ಲ ಅಂತಿಲ್ಲಪ್ಪ, ನಮ್ಮ ಶಿಷ್ಯ ನನಗೆ ಬೇಕು. ಅದರ ಸಲುವಾಗಿ ಈ ತೀರ್ಥ ನಾನೇ ಕುಡಿತೀನಿ, ನಾನು ಪ್ರಾಣ ಕೊಟ್ಟು ನನ್ನ ಶಿಷ್ಯನಿಗೆ ಬದುಕಿಸ್ತೀನಿ ಅಂತ ಗುರುಗಳು ಹೇಳಿದ್ರು. ಅವಾಗ ಭಯಂಕರ ಖುಷಿ ಆಯ್ತಾ ಮನೆಯವ್ರಿಗೆ. ಗುರುಗಳೇ, ನಿಮ್ಮಂತ ಬೆಸ್ಟ್ ಗುರುಗಳು ಜಗತ್ನಾಗ ಎಲ್ಲಿ ಇಲ್ಲ ನೋಡ್ರಿ, ಜಲ್ದಿ ಕುಡೀರಿ ಅಪ್ಪ, ಜಲ್ದಿ ಕುಡೀರಿ, ನನ್ನ ಮಗನಿಗೆ ಜೀವಂತ ಮಾಡ್ರಿ ಅಪ್ಪ ಅಂತ. ನೋಡ್ರಿ, ತಮ್ಮ ಮಗ ಬದುಕೋದಕ್ಕೆ ಗುರುಗಳು ಸಾಯ್ಬೇಕಂತ ನೋಡ್ರಿ. ಇಂಥ ಜನ ಅದರಿ. ಮುಂದೇನಾಯ್ತು, ಗುರುಗಳು ಆ ಮುದುಕ ಕೇಳ್ತಾರ, ನಾ ಕುಡಿದ್ರೆ ನಿಮ್ ಮಗನಿಗೆ ಜೀವಂತ ಮಾಡಿದ್ರೆ ನನ್ನ ಸಾವಿಗೆ ಏನ್ ಬೆಲೆ ಕೊಡ್ತಪ್ಪ ನೀನು ಅಂತಂದ್ರ, ನಾನೇನ್ರಿ ನಿಮ್ ಸಮಾಧಿಯನ್ನ ಒಳ್ಳೆ ಮಾರ್ಬಲ್ ಸ್ಟೋನ್ನೊಳಗೆ ನಿಮ್ಮದು ಬೆಸ್ಟ್ ಸಮಾಧಿ ಕಟ್ಟಿಸ್ಬಿಡ್ತೀನಿ ನಾನು. ಏ ಮುದುಕಿ, ನೀ ಏನು ಕೊಡ್ತಿ? ಸಮಾಧಿ ಕಟ್ಟಿದ್ರೆ ಅದಕ್ಕೆ ಬರ್ತದೆ ಅಪ್ಪ, ಅದ್ರ ಮ್ಯಾಲ ಒಂದು ಚಂದ ಜಗಲಿ ಕಟ್ಟಿ ಒಂದು ಚಲೋ ದೇವ್ರ ಮೂರ್ತಿ ಇಟ್ಟು ಒಂದು ಗುಡಿ ಕಟ್ಟಿಬಿಡ್ತೀನಿ. ಅಚ್ಚ, ಸಸಿ ನೀ ಏನ್ ಮಾಡ್ತಿ? ಏನ್ ಗುಡಿ ಕಟ್ಟಿದ್ರೆ ಏನ್ ಸಮಾಧಿ ಮಾಡಿದ್ರೆ ನಮ್ಮೂರಾಗ ನಾವು ಇಟ್ಕೊಂಡು ಕೂತ್ರಿ ಅದಕ್ಕೆ ಬರ್ತದ? ಒಂದು ತೇರ್ ಮಾಡಿಸಿ ಸುತ್ತ 60 ಹಳ್ಳಿ ಮಂದಿ ಕರೆಸಿ ಜಾತ್ರೆ ಮಾಡಿಸ್ಬಿಡ್ತೀನಿ ಮುತ್ಯ ನಿಂದು ಅಂದ್ರಂತ. ಅವಾಗ ನೀವೆಲ್ಲರೂ ಹೇಳಿದ್ರ ಕುಡಿತೀನಿ ನಾನು ಕುಡಿಯಂಗಿಲ್ಲ, ನನಗೆ ಯಾರು ಹೇಳಿದ್ರೆ ಕುಡಿಬೇಕು, ಅವ್ರು ಹೇಳಿದ್ರೆ ಅಷ್ಟೇ ಕುಡಿತೀನಿ, ನೀವ್ ಹೇಳಿದ್ರೆ ನಾನು ಯಾಕೆ ಕುಡಿತೀನಿ ಅಂತಂದ್ರ. ಮತ್ ಯಾರು ಹೇಳ್ಬೇಕ್ರಿ ನಿಮಗ ಅಂತಂದ್ರ, ಇಲ್ಲಿ ಮಕ್ಕೊಂಡನಲ್ಲ ನಮ್ಮ ಶಿಷ್ಯ, ಅವ ಕುಡಿ ಅಂದ್ರೆ ಮಾತ್ರ ಕುಡಿತೀನಿ ನಾನು, ಇಲ್ಲ ಅಂತಂದ್ರ ನಾನು ಕುಡಿಯಂಗಿಲ್ಲ ಅಂದ್ರತ್ ಗುರುಗಳು. ಅರೆ
ಅವ ಸತ್ತೋಗ್ಯಾನ, ಅವ ಹೆಂಗ ಕುಡಿ ಅಂತನ್ರಿ ಅಂತ ನಾ ಕೇಳ್ತೀನಿ. ನೋಡಿಗ ಶಿಷ್ಯ ಕುಡಿಲೇನಪ್ಪ ಅಂತ ಕೇಳ್ತೀನಿ. ಗುರುವೇ ಕುಡೀರಿ ಅಂತ ಅವ ಹೇಳಿದ್ನಂದ್ರೆ ಕುಡಿತೀನಿ, ಇಲ್ಲ ಅಂತಂದ್ರ ಇದು ಕುಡಿಯಂಗಿಲ್ಲ. ಏನಪ್ಪ ನಮ್ಗೇನು ಅರ್ಥ ಆಗಲ್ದು, ಮತ್ತೆ ನೀವು ಕೇಳ್ತೀರಂದ್ರೆ ಕೇಳ್ರಿ ಅಂದ್ರ ಶಿಷ್ಯ ಕುಡಿಲೇನಪ್ಪ ನಾನು ಅಂತ ಶಿಷ್ಯ ಕೇಳಿದ್ರ ಶಿಷ್ಯ ಎಲ್ಲ ಕೇಳಿಸ್ಕೊಳಕತ್ತಿದ್ದ ಇಲ್ಲೆಲ್ಲ ಏನ್ ನಡೆದದಂತ. ಅವಾಗ ಅವ ಏನಂದ, ಏ ಅಪ್ಪ ಎಲ್ಲಾರ ಕುಡಿದು ಗಿಡಿದಿರೋ ಅಪ್ಪ, ಕುಡಿಬೇಡ್ರಿ ಅಪ್ಪ, ಕುಡಿಬೇಡ ಶಿವ, ನಮ್ಮಪ್ಪ ನೀ ಕುಡಿಬೇಡಪ್ಪ. ಮತ್ತೇನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕಂತಂದ್ರ ಯಾಕ ನಿನಗ ಜೀವಂತ ಮಾಡ್ಬೇಕು ಅಂತೇಳಿ ಇದು ಕುಡಿಬೇಕಂತಂದ್ರ ಕುಡಿಬೇಡ ಅಂತೆಲ್ಲ ಯಾಕೆ ಹಿಂಗ್ಯಾಕಂತಪ್ಪ ನೀನು? ಇಲ್ಲಪ್ಪ ನನ್ನ ಕಣ್ಣು ತೆರೀತಪ್ಪ, ನನ್ನ ಕಣ್ಣು ತೆರೀತಪ್ಪ. ಸಂಸಾರದಾಗಿದ್ದು ಅದನ್ನ ಹಚ್ಕೋಲಾರ್ದಂಗೆ ಹೆಂಗಿರ್ಬೇಕು ಅನ್ನೋದು ನನಗೆ ಕಣ್ಣು ತೆರೀತಪ್ಪ. ಅವಾಗ ಅರ್ಥ ಆಗ್ಲಿಲ್ಲ ನೀ ಹೇಳಿದ್ದು, ಈಗ ನನಗೆ ಅರ್ಥ ಆಗ್ಯದ. ಆಯ್ತು ನೀನ್ ಕಣ್ಣು ತೆರೀತಲ್ಲ, ನಂದೇನ್ ಕೆಲ್ಸಪ್ಪ, ನಡಿತೀನಿ ನಾನು ಅಂತ ಗುರುಗಳಂತಾರ. ಏ ಅಪ್ಪ ಈಟೆಲ್ಲ ಗೊತ್ತಾದ್ಮೇಲೆ ಇಲ್ಲಿ ಇರೋದ್ರಾಗ ಏನ್ ಅರ್ಥ ಅದು ಯಪ್ಪ, ನಾನು ನಿನ್ ಸಂಗಟ ಬರ್ತೀನಿ, ನಿನ್ನ ಪಾದದೊಳಗಿದ್ದಂತ ಶಾಂತಿ ನೆಮ್ಮದಿ ಈ ಮನೆಗೆ ಏನದ ಯಪ್ಪ, ಎಲ್ಲರೂ ಸ್ವಾರ್ಥಿಗಳದಾರ, ಇಂಥವ್ರ ಮಧ್ಯೆ ನಾನು ಬದುಕದ್ರಾಗ ಏನು ಅರ್ಥ ಇಲ್ಲ. ಇವರೆಲ್ಲರೂ ಸ್ವಾರ್ಥಿಗಳು, ಬರೇ ತಮ್ಮ ಸೇಫ್ಟಿ, ತಮ್ಮ ಭೋಗ, ತಮ್ಮ ಅನುಕೂಲ ನೋಡ್ಕೊಳ್ಳೋರದಾರೆ ಹೊರತು ನನ್ನ ನೋಡೋರು ಯಾರು ಇಲ್ಲ. ಇಂಥದ್ರೊಳಗ ನಾನು ಇದ್ದು ಏನು ಮಾಡ್ಲಪ್ಪ, ನಾನು ನಿನ್ ಸಂಗಟ ಬರ್ತೀನಿ ಅಪ್ಪ ಅಂತ. ಅವಾಗ ಗುರುಗಳು ಹೇಳ್ತಾರ, ಇದ್ರೊಳಗಿಂದ ನೀನೇನಾರ ಬ್ಯಾಸರ ಮಾಡ್ಕೊಂಡು ನನ್ನ ಬೆನ್ನು ಹತ್ತಿದಿ ಅಂತಂದ್ರ ಮುಂದಿನ ಜನ್ಮದಾಗ ಇದರ ಡಬಲ್ ಭೋಗ, ಇನ್ನೂ ಡೇಂಜರ್ ಆಗ್ತದಪ್ಪ ಪರಿಸ್ಥಿತಿ. ಪರಮಾತ್ಮ ಏನು ನಮಗ ಭವಿಷ್ಯದಾಗ ಭೋಗ ಕೊಟ್ಟನ, ಆ ಭೋಗವನ್ನ ನಾವು ಸಂತೋಷವಾಗಿ ಭೋಗಿಸ್ತಾ ಭೋಗಿಸ್ತಾ ಗುರುವಾಕ್ಯ ಶ್ರವಣ, ಮನನ, ನಿಧಿಧ್ಯಾಸನ, ಸತ್ಸಂಗ, ಪೂಜೆ, ಪ್ರಾರ್ಥನೆ, ಧ್ಯಾನ, ತಪಸ್ಸು ಎಲ್ಲ ಮಾಡಬೇಕು. ಈ ಸಂಸಾರ ಭೋಗ ನಮ್ಗೆ ಪರಮಾತ್ಮ ಏನು ಕೊಟ್ಟನ, ಆ ಸುಖ ದುಃಖ ಮಾನ ಅಪಮಾನ ಹಿಂಸೆ ಹಿತ ಎಲ್ಲವನ್ನ ಸಂತೋಷದಿಂದ ನೀ ನುಡಿಸಿದಂತೆ ನುಡಿವೆನಯ್ಯ, ನೀ ನಡೆಸಿದಂತೆ ನಡೆವೆನಯ್ಯ, ನೀನು ಇರಿಸಿದಂತೆ ಇರ್ಪೆನಯ್ಯ, ಕೂಡಲ ಸಂಗಮ ದೇವ ಎನ್ನೊಳಗೇನು ಸ್ವತಂತ್ರತೆ ಉಂಟಯ್ಯ. ಇಷ್ಟು ಮಾಡ್ಬೇಕಂತ ಹೇಳ. ಏನಾರ ಅರ್ಥ ಬಿಚ್ಚುಗೊತ್ತಾ? ನಿರ್ಲಿಪ್ತವಾಗಿರ್ಬೇಕಾದ್ರ ಈ ಸಂಸಾರದ ಬಗ್ಗೆ ಯಾರಿಗೆ ದೋಷ ದರ್ಶನ ಆಗ್ತದ ಅವರಿಗೆ ನಿರ್ಲಿಪ್ತವಾಗಿರ್ಲಕ್ ಬರ್ತದ. ಈ ಸಂಸಾರದ ಬಗ್ಗೆ ದೋಷ ದರ್ಶನನೇ ಆಲಿಲ್ಲ ಅಂತಂದ್ರೆ ಅದು ಏನಾಗ್ತದ? ಹಂದಿಗೆ ರೊಜ್ಜ ಹೊಲಸು ಅಂತ ಅನಿಸ್ಲೇ ಇಲ್ಲ ಅಂತಂದ್ರೆ ಅದನ್ನ ಹೊರಗೆ ತಂದು ತೊಳೆದ್ರು ಮತ್ತೆ ಹೊಳ್ಳಿ ಹೋಗಿ ಅದ್ರಾಗೆ ಮಕ್ಕತ್ತು. ದೋಷ ದರ್ಶನನೇ ಆಗಂಗಿಲ್ಲ. ರೊಜ್ಜಿಲ್ಲ ಅಂತಂದ್ರೆ ಅದಕ್ಕೆ ದುಃಖ ಆತು, ರೊಜ್ಜ ಬೇಕಾದಕ್ಕೆ. ನಂದಿ ಇತ್ತು ಅಂತಂದ್ರೆ ಆಕಳು ಎತ್ತು ಇವು ಏನಾರ ತಪ್ಪಿ ಹೊಲಸ್ನಾಗ ಬಿದ್ದಿದ್ವು ಅಂದ್ರೆ ಅವು ಯಾವಾಗ ಹೊರಗೆ ಬರ್ಲಿ ಅಂತ ಬಡ್ದಾಡ್ತಿರ್ತಾವ. ಅವಕ್ಕೇನಾರ ಎತ್ತಿ ಹೊರಗೆ ತಂದು ತೊಳೆದ್ರಿ ಅಂತಂದ್ರೆ ಮತ್ತೆ ಹೊಳ್ಳಿ ಹೋಗಿ ಅದ್ರಾಗ ಮಕ್ಕೊಳಂಗಿಲ್ಲ. ದೋಷ ದರ್ಶನ ಆಗುವ ತನಕ ನಮಗ ಅದು ಅಸುರಕ್ಷಿತ, ದುಃಖದಾಯಕ, ಶ್ರಮದಾಯಕ, ಚಿಂತಾದಾಯಕ, ಭಯೋತ್ಪಾದಕ ಅಂತೇಳಿಕೆ ಎಲ್ಲಿ ತನ ಅನ್ಸಂಗಿಲ್ಲ. ಅಲ್ಲಿ ತನಕ ನಮ್ಗೆ ಅದೇ ಚಲೋ ಅನ್ನಿಸ್ತಿರ್ತದ, ಅದನ್ನೇ ನೆನೆಸಿ ನೆನೆಸಿ ಗೋಳಾಡ್ತಿರ್ತೀವಿ. ಅದಕ್ಕೆ ಶರಣರು ಜಾಗೃತ ಪ್ರಜ್ಞರು, ಹುಷಾರವರೆಲ್ಲ, ಇಂಥದ್ರಾಗ ಸಿಕ್ಕೊಂಬಿದ್ದು ಒದ್ದಾಡೋರಲ್ಲ. ಅವರು ದೇಹಧಾರಣ ಮಾಡಿ ಈ ಲೋಕದಲ್ಲಿ ವಾಸಿಸುತ್ತಿದ್ದರೂ ಅವರ ಮನಸ್ಸು ಮಾತ್ರ ಪರಮಾತ್ಮನತ್ತ. ಅವರ ಭಾವ ಏನದ? ಅವರ ಭಾವ ಆತ್ಮಲೀನ ಭಾವ ಅಂದ್ರೆ ಅವರ ಇರುವಿಕೆ. ಎದರಾಗಿರುವಿಕೆ? ಆತ್ಮದೊಳಗೆ ಇರುವಿಕೆ. ನಮ್ದು ಹೆಂಗದ? ಅನಾತ್ಮಲೀನ ನಮ್ಮ ಭಾವ. ಯಾವಾಗ್ಲೂ ಅನಾತ್ಮದೊಳಗೆ ಮುಳುಗಿರ್ತೀವಿ ನಾವು.
ಅಲ್ಲಿ ಶರಣರದು ಆತ್ಮಲೀನ. ಅವರು ಪೂರ್ಣ ನಿರ್ಲಿಪ್ತ ಜೀವನ, ಅವ್ರದ್ದು ಪೂರ್ಣ ನಿರ್ಲಿಪ್ತವಾದ ಜೀವನ. ಏನಾರ ಅರ್ಥ ಆಯ್ತಾ? ನಿರ್ಲಿಪ್ತ ಆಗಿರ್ಬೇಕಾದ್ರೆ ಹೆಂಗಂತ? ಅದ್ರೊಳಗೆ ಇದ್ರು ಅದಕ್ಕೆ ಅಂಟುಕೊಳ್ಳಾರ್ದಂಗಿರ್ಬೇಕು. ಅದರದು ಸುಖ ದುಃಖ ಪಾಪ ಪುಣ್ಯ ಅದ್ರ ಕೊಳ್ಳೆಗೆ ಕಟ್ಟಿ ನಾವು ಅದಕ್ಕೆ ಸಂಬಂಧ ಇರ್ಲಾರ್ದಂಗೆ ಎದ್ದು ಬಿಡ್ಬೇಕು ಅಷ್ಟೇ. ಎಷ್ಟಾಯ್ತು ಟೈಮ್? 10:15 ಆಯ್ತು. ಮುಂದಿಂದು ವಿವೇಕಿ, ವಿವೇಕ ಜಾಗೃತ ಆಗ್ಲಿಕ್ಕತ್ತದ. ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಆಗಿ ಈಗೇನ್ ಮಾಡಿದ್ರು? ವಿವೇಕಿ ಶುದ್ಧ ಹೃದಯೇ ನಿಶ್ಚಿತಾತ್ಮ ಸುಖೋದಯ ದುಃಖ ಹೇತವು ಶರೀರೇಸ್ಮಿನ್ ಕಲತ್ರೇ ಚ ಸುತೇಶು ಚ ಅಂತೇಳಿ ಮುಂದಿನ 14ನೇ ಶ್ಲೋಕ ಮತ್ತೆ ನಾಳೆ ಚಿಂತನೆ ಮಾಡೋಣ. ಸಂಸಾರ ಹೇಯಸ್ಥಲದ ವಚನಗಳು ಇವೇನು ವಿಚಾರಗಳೇನದಾವ ಪ್ರತಿಯೊಬ್ಬರಿಗೂ ಉಪಯೋಗ ಆಗಂತವದವ. ಆಲ್ಮೋಸ್ಟ್ ನಾಳೆ ಮುಗಿಬಹುದು, ನಾಳೆ ಇಲ್ಲಂದ್ರೆ ನಾಡಿದ್ದಂತೂ ಮುಗಿತದೆ ಸಂಸಾರ ಹೇಯಸ್ಥಲ. ಇದು ಮುಗಿದ ಮೇಲೆ ಮುಂದೆ 4ನೇ ಆವಂತರ ಸ್ಥಳಕ್ಕೆ ಹೋಗೋಣ. 25ನೇ ತಾರೀಕಿನಿಂದ ಕಾಶಿ ಜಗದ್ಗುರುಗಳು ರಾಯಚೂರಿಗೆ ಬರ್ಲಕತ್ತಾರ. ಒಂದು ವಾರ 25ನೇ ತಾರೀಕಿನಿಂದ ಒಂದು ವಾರ ಅವರ ಪ್ರವಚನ ರಾಯಚೂರಾಗಿರ್ತದೆ. ಯಾರಿಗೆ ಇಲ್ಲಿ ಕೇಳಬೇಕು ಬರಬೇಕು ಅನಿಸ್ತಿತ್ತಂದ್ರೆ ಬರ್ಬೋದು, ನಮ್ಮ ಮನೆಯಾಗಿದ್ದು ಕೇಳ್ಕೊಂಡು ಹೋಗ್ಬೋದು. ಡೈಲಿ ಸಾಯಂಕಾಲ 6-6:30 ಇರ್ತದೆ, 8-9 ಮುಗೀತದೆ. ಬಸ್ ಅವು ಏನೋ ಬಿಡ್ತಾರಂತ, ಏನೇನು ವ್ಯವಸ್ಥೆ ಮಾಡ್ತಾರ ಗೊತ್ತಿಲ್ಲ. ನಮಗೇನಂತ ಭಾಳ ದೂರ ಇಲ್ಲ, 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಅಡ್ಡಾಡ್ಕೊತ ಹೋಗಿ ಅಡ್ಡಾಡ್ಕೊತ ಬರ್ಬೋದು. ಯಾರಿಗಾರೆ ಕಾಶಿ ಜಗದ್ಗುರುಗಳ ಪ್ರವಚನ ಕೇಳ್ಬೇಕನ್ನಿಸ್ತಿತ್ತು ಅಂದ್ರೆ ಬರ್ಬೋದು. ಇಲ್ಲಿ ಸೋಮವಾರಪೇಟೆ ಮಠದಾಗ ಪ್ರವಚನಕ್ಕೆ ಇವತ್ತು ಹೋಗಿದ್ದೆ. ಗುರುಗಳು ಹೇಳಿದ್ರು ಪ್ರಾಸ್ತಾವಿಕ ನುಡಿ ನಿಮ್ಮದೇ ಇರ್ತದ, ಸಿದ್ಧಾಂತ ಶಿಖಾಮಣಿಗೆ ಸಂಬಂಧಪಟ್ಟ ವಿಷಯ ಮಾತನಾಡ್ರಿ ಅಂತ ಹೇಳಿದ್ರು. ಆಯ್ತರಪ್ಪ ಅಂತ ಹೇಳಿದ್ರು. ಮತ್ತೆ ನಮ್ಮ ಕಂಬಿ ಗುರುಗಳ ಹತ್ರ ಬುಕ್ ಬಂದಾವ, ಎಲ್ಲರೂ ತರಿಸ್ಕೊಳ್ರಿ. ಕಾಶಿ ಜಗದ್ಗುರುಗಳು ಬರೆದದ್ದು ಪಂಚಸೂತ್ರೀಯ ಏನ್ರಿ ಬುಕ್ ಹೆಸರದು? ಕಂಬಿ ಗುರುಗಳು 500 ರೂಪಾಯಿ ಅಂತ. ಅವ್ ಮತ್ತ ನಿಮ್ಮೂರಾಗ ಇರಾಗೆ ತಗೊಂಡ್ಬಿಡ್ರಿ, ಇಲ್ಲಂತಂದ್ರ ಮತ್ ಬೇರೆ ಊರ್ಲಿಂತ ತರ್ಸ್ಕೋಬೇಕಾಗ್ತದ ಪೋಸ್ಟೇಜ್ಲಿಂತ. ಮತ್ತೀಗ ಅದು ಬುಕ್ ಅವ್ರು ಬರೋದ್ರಾಗೆ ನಾನು ತಂದುಕೊಂಡು ಓದ್ಕೋಬೇಕಂತ ನಾನು ಒಂದು ತರ್ಸ್ಕೊಳಕತ್ತೀನಿ. ನೀವು ಒಂದು 500 ರೂಪಾಯಿ ಕೊಟ್ಟು ಖರೀದಿ ಮಾಡಿಬಿಡ್ರಿ, ಅವ್ರ ಬಲ್ಲಿ ತಗೊಂಡ್ಬಿಡ್ರಿ. ಹೀಗೆ ಅದಾವ. ಮತ್ತೇನು ಹೇಳ್ಬೇಕು? ಟೈಮ್ ಆಯ್ತು, ಮುಗಿಸೋಣ. ಮತ್ತೆ ನಾಳೆ ಬೆಳಗ್ಗೆ ಎಲ್ಲರೂ ಸೇರೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತಿನ್ನ ಒಂದೇನಪ್ಪ ಅಂದ್ರೆ, ನಾಳೆ ಶ್ರಾವಣ ಮಾಸದೊಳಗ ಮಾನ್ಯ ನೀಲಕಂಠೇಶ್ವರ ಗುಡಿ ಅಂತದಲ್ಲ, ಆ ಗುಡಿ ಒಳಗ ಒಂದು ಪ್ರವಚನ ಇಟ್ಟಿದ್ರಲ್ಲ, ನಮ್ಮದು ಹುಣ್ಣಿಮೆ ಕಾರ್ಯಕ್ರಮ. ಅವರೇ ಏನ್ ಮಾಡ್ಯಾರ, ಶ್ರಾವಣ ಮಾಸದೊಳಗ ಪ್ರತಿನಿತ್ಯ 1.5-2 ತಾಸು ನಿಮ್ ಪ್ರವಚನ ಮಾಡ್ರಿ 1 ತಿಂಗಳ ಅಂತ ಹೇಳಿದ್ರೆ ಆಯ್ತಂತ ಒಪ್ಕೊಂಡಿವಿ. ಶ್ರಾವಣ ಮಾಸದಾಗ ಅದು ಇರ್ತದ. ಯಾರ್ಯಾರು ಬರ್ತಿದ್ರು ಬರ್ಬೋದು. ಶ್ರಾವಣ ಮಾಸದೊಳಗೆ ದಿನ ಒಬ್ಬರು ಬಂದನು ನೀವು ಸಹಿತ ಒಂದು 10 ನಿಮಿಷ 15 ನಿಮಿಷ ಮಾತಾಡ್ಬೋದು. ಅದ್ರೊಳಗೆ
ನಿಮ್ಮನ್ನ ಮುಖ್ಯ ಅತಿಥಿ ಮಾಡಿ ಕರಿತಿರ್ತೀವಿ ಪ್ರವಚನಕ್ಕೆ. ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಅದ ನೋಡೋಣ. ಸ್ಟಾರ್ಟರ್ ಆಗಲಿಲ್ಲ, ಮುಂದಿಂದ ಭಾಳ ಮುಂದಿಂದ ಮಾತಾಡೋದ್ರಾಗ ಏನೂ ಅರ್ಥ ಇರಂಗಿಲ್ಲ. ಈಗ ಸದ್ಯ ಏನ್ ನಡೆದದ ಅದನ್ನ ಎಂಜಾಯ್ ಮಾಡೋದೇ ಮುಖ್ಯ. ಮುಂದಿಂದು ಹಿಂದಿಂದು ಮಾತಾಡ್ತೀವಿ, ಯಾವ ಸನ್ನಿವೇಶ ಹೆಂಗಿರ್ತದೆ ಎಲ್ಲ ಈಶ್ವರಿಗೆ ಬಿಟ್ಟದ್ದು. ಒಳ್ಳೇದಾಗಲಿ ಎಲ್ಲರಿಗೂ. ನಮಸ್ಕಾರ. ಶರಣ. ಎಲ್ಲರಿಗೂ ಶರಣ.